ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾರ್ಮಲಾಗಿ ತುಂಬ ಜನ ಮನೇಲಿ ನಮ್ಮ ಥರ ಅಂದರೆ ನಾನು ಕೂಡ ಮನೇಲಿ ನನ್ನ ಬ್ಲೌಸ್ಗಳನ್ನ ನಾನೇ ಸ್ಟಿಚ್ ಮಾಡ್ಕೋತೀನಿ. ಹಾಗಾಗಿ ಫ್ರೆಂಡ್ ಸರ್ಕಲಲ್ಲೂ ಕೆಲವೊಬ್ರಿಗೆ ಮಾಡಿಕೊಡ್ತೀನಿ ಅಷ್ಟೇ, ಆದರೆ ಪ್ರೊಫೆಷ್ನಲ್ ಆಗೇನು ಮಾಡಲ್ಲ. ಹಾಗಾಗಿ ನನ್ನ ಹಾಗೆ ಯಾರಾದರೂ ಮನೇಲಿ ಬಟ್ಟೆಗಳನ್ನ ಹೊಲ್ಕೊಂಡು ಅವ್ರದ್ದು ಬಟ್ಟೆಗಳನ್ನ ಯಾರು ಸ್ಟಿಚ್ ಮಾಡ್ಕೋತಾ ಇರ್ತಾರೆ, ಅವರಿಗೆ ಒಂದು ಐಡಿಯಾ ಅಥವಾ ಟಿಪ್ಸ್ ಅಂತ ಹೇಳಿ ವಿಡಿಯೋನ ಮಾಡ್ತಾ ಇದ್ದೀನಿ. ಎಲ್ರಿಗೂ ಇವಾಗ ಟ್ರೆಂಡಿಂಗಲ್ಲಿರೋದು ಅಂತ ಹೇಳಿದ್ರೆ ಬ್ಲೌಸ್ಗಳಲ್ಲಿ ಇವೆಲ್ಲ ವರ್ಕ್ ಬ್ಲೌಸ್ಗಳು ತುಂಬ ಟ್ರೆಂಡಿಂಗಲ್ಲಿದೆ. ಈಗ ನಮ್ಮ ಮನೇಲಿ ಹೊಲಿಯುವಂಥವರಿಗೆಲ್ಲ ಮಿಷಿನ್ ಎಂಬ್ರಾಯ್ಡಿಂಗ್ ಮಿಷಿನ್ ಎಲ್ಲ ಇರಲ್ಲ. ಅವ್ರುಗಳು ಎಂಬ್ರಾಯ್ಡಿಂಗಿಗೆ ಕೊಟ್ಟರೆ ನಾವು ಸ್ಟಿಚಿಂಗು ಕೂಡ ಅಲ್ಲೇ ಕೊಡಬೇಕು, ದುಡ್ಡು ಜಾಸ್ತಿ ಆಗುತ್ತೆ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತೀವಿ. ಕೆಲವೊಂದು ಬ್ಲೌಸ್ಗಳನ್ನ ನಾವು ಪ್ಲೈನಾಗೆ ಹೊಲ್ಕೊಂಡಿರ್ತೀವಿ. ಹಾಗಾಗಿ ನಾನು ಅಂಥವ್ರಿಗೆ ಒಂದು ಟಿಪ್ಸ್ ಏನಪ್ಪ ಅಂತ ಹೇಳಿದ್ರೆ, ನೀವು ಮನೇಲಿ ಹೊಲಿಯುವಂಥ ಬ್ಲೌಸ್ಗಳನ್ನೂ ಕೂಡ ನೀವೇ ಹೊಲಿದ್ಬಿಟ್ಟು ವರ್ಕಿಗೆ ಕೊಡ್ಬೋದು. ಫುಲ್ ಫಿನಿಶಿಂಗ್ ಮಾಡಿರೋ ಬ್ಲೌಸ್ ಅಂದರೆ ಫುಲ್ ಆಲ್ರೆಡಿ ಎಲ್ಲ ಹೊಲ್ದಿರುತ್ತೆ, ಆ ಬ್ಲೌಸ್ಗೂ ಕೂಡ ನೀವು ವರ್ಕನ್ನು ಮಾಡಿಸ್ಕೋಬೋದು. ಯಾವ ರೀತಿ ಅಂತ ಹೇಳಿದ್ರೆ, ನಾನೀಗ ಒಂದು ಬ್ಲೌಸಿಗೆ ಮಾಡಿಸಿದ್ದೀನಿ ನೋಡಿ. ಇದು ಆಲ್ರೆಡಿ ನಾನು ಸ್ಟಿಚ್ ಮಾಡಿರೋಂಥ ಬ್ಲೌಸು. ಅದಕ್ಕೆ ನಾನಿವಾಗ ಎಂಬ್ರಾಯ್ಡಿಂಗ್ನ ಹಾಕ್ಸಿದ್ದೀನಿ ನೋಡಿ. ಎಲ್ಲಿವರೆಗೂ ನಾನು ಸ್ಟಿಚ್ನ ಮಾಡಿರ್ತೀನಿ ಅಂತ ಹೇಳಿದ್ರೆ ಫುಲ್ ಫಿನಿಶಿಂಗ್ ಕೊಟ್ಟಿರ್ತೀನಿ. ಅಂದರೆ ಸೈಡ್ ಸ್ಟಿಚ್ ಬರುತ್ತೆ ನೋಡಿ, ನಮ್ಮದು ಮೆಜರ್ಮೆಂಟಿಗೆ ಸ್ಟಿಚ್ ಹಾಕೋಬೇಕಲ್ವ ನಾವು, ಆ ಸ್ಟಿಚ್ಗಳನ್ನ ಹಾಕಿರಲ್ಲ. ಈಗ ಸೈಡ್ ಸ್ಟಿಚ್ ಇದೊಂದು ಸ್ಟಿಚ್ ಬರುತ್ತೆ ನೋಡಿ, ಇದು ಸೈಡ್ಸಲ್ಲಿ ಆ ಸ್ಟಿಚ್ನ ಬಿಟ್ಟು ಮಿಕ್ಕಿದೆಲ್ಲ ಫಿನಿಶಿಂಗ್ ಕೂಡ ಬಂದಿರುತ್ತೆ. ಹುಕ್ಸ್ ಪಟ್ಟಿ ಆಗಲಿ, ಹಾಗೆ ಕ್ರಾಸ್ ಪಟ್ಟಿ ಆಗಲಿ, ಇದು ಮುಂದೆಗಡೆ ಬೆಲ್ಟ್ ಪಟ್ಟಿ ಎಲ್ಲ ಆಗಿರುತ್ತೆ. ಇದೊಂದು ಫೈನಲ್ ಇದೊಂದು ಸ್ಟಿಚ್ ಇರುತ್ತೆ ನೋಡಿ, ಸೈಡ್ ಸ್ಟಿಚ್ ಒಂದಿರುತ್ತಲ್ಲ, ಈ ಸ್ಟಿಚ್ನ ಹಾಕ್ಸಿರಲ್ಲ. ಹಾಗಾಗಿ ಈ ಥರ ಇರುವಾಗ ನಾವು ಈ ಬ್ಲೌಸನ್ನು ತೊಗೊಂಡೋಗಿ ನಾವು ವರ್ಕಿಗೆ ಅಂತ ಬೇರೆ ಕಡೆ ಕೊಡ್ಬೋದು. ಎಲ್ಲಿ ಕೊಡ್ಬೋದು ಅಂತ ಹೇಳಿದ್ರೆ, ವರ್ಕ್ ಮಾಡ್ತಾ ಇರ್ತಾರೆ ನೋಡಿ, ಈ ಟೈಲರ್ ಶಾಪ್ಗಳಲ್ಲೇ ಎಂಬ್ರಾಯ್ಡಿಂಗ್ ಮಿಷಿನ್ಗಳನ್ನ ಇಟ್ಕೊಂಡಿರ್ತಾರಲ್ಲ, ಅವ್ರ ಹತ್ರ ನಾವು ತೊಗೊಂಡೋಗಿ ಕೊಟ್ಟರೆ ನಿಮಗೆ ಸ್ಟಿಚಿಂಗ್ ಚಾರ್ಜ್ ಅಲ್ಲಿ ಬರಲ್ಲ. ಸ್ಟಿಚಿಂಗ್ ಚಾರ್ಜಸ್ ಆ್ಯಕ್ಚುಲಿ ಒಂದು 400 ರೂಪೀಸ್ ಹಾಕ್ತಾರೆ. ಒಂದು ವರ್ಕ್ ಬ್ಲೌಸಿಗೆ ಸ್ಟಿಚಿಂಗ್ ಚಾರ್ಜ್ ಬಂದು 400 ರೂಪೀಸ್ ಹಾಕ್ತಾರೆ. ಆದರೆ ನಮಗೆ ಸ್ಟಿಚಿಂಗ್ ಬರುತ್ತೆ, ಆದರೆ ವರ್ಕ್ ಮಿಷಿನ್ ಇರಲ್ಲ. ನಮಗೇನು ಆಸೆ ಅಂತ ಹೇಳಿದ್ರೆ, ನಾವೇ ಹೊಲ್ಕೋಬೇಕು, ನಮ್ಮ ಫಿಟ್ಟಿಂಗ್ ನಮ್ಗೆ ಕರೆಕ್ಟಾಗಿ ಬರುತ್ತೆ, ಆದರೆ ವರ್ಕ್ ಮಾಡಿಸ್ಬೇಕಲ್ಲ ಅಂತ ಯೋಚನೆ ಇರುತ್ತೆ. ಹಾಗಾಗಿ ಆ ಥರ ಯಾರಾದರೂ ನಾವು ಮಾಡಿಸ್ಬೇಕಲ್ಲ, ಹೇಗೆ ಮಾಡಿಸೋದು ಅಂತ ಯೋಚನೆ ಮಾಡ್ತಾಯಿದ್ರೆ ಅಂಥವ್ರಿಗೆ ಇದು ಈ ಟಿಪ್ಪು ನೋಡಿ. ನನಗೆ ವರ್ಕಿಗೆ ಕೊಟ್ಟ ಮೇಲೆ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಕೆಳಗಡೆಗೆ ಕ್ಯಾನ್ವಾಸ್ನ ಹಾಕ್ತಾರೆ. ಈ ರೀತಿ ಕ್ಯಾನ್ವಾಸ್ನ ಹಾಕಿ ಮೇಲ್ಗಡೆ ಈ ರೀತಿ ಎಂಬ್ರಾಯ್ಡಿಂಗ್ ಬರುತ್ತೆ. ಆ್ಯಕ್ಚುಲಿ ನಾವು ಅವ್ರಿಗೆ ಕೊಟ್ಟರೆ ಏನು ಮಾಡ್ತಾರೆ ಅಂದರೆ, ಅವರು ಇದು ಮೇಲ್ಗಡೆ ಕಾಣಿಸಲ್ಲ ನಮಗೆ ಎಂಬ್ರಾಯ್ಡಿಂಗ್, ಅದು ಒಳಗಡೆಗೆ ಫಸ್ಟ್ ಈ ಬಟ್ಟೆ ಮೇನ್ ಪಾರ್ಟ್ ಏನಿರುತ್ತೆ, ಈ ಬಟ್ಟೆಗೆ ಈ ರೆಡ್ ಬಟ್ಟೆ ಏನಿದೆ ಆ ಬಟ್ಟೆಗೆ ವರ್ಕ್ನ ಮಾಡಿ, ಅದಕ್ಕೆ ಕ್ಯಾನ್ವಾಸ್ನ ಹಾಕಿ ವರ್ಕ್ ಮಾಡಿ, ಆಮೇಲೆ ಲೈನಿಂಗ್ನ ಹಾಕಿ ಅಟ್ಯಾಚ್ ಮಾಡ್ತಾರೆ. ಒಂದು ಸ್ಮಾಲ್ ಡಿಫ್ರೆನ್ಸ್ ಅಷ್ಟೇ ಇದು. ನಾವು ಕೊಟ್ಟಾಗ ಏನಾಗುತ್ತೆ, ಇದು ಕ್ಯಾನ್ವಾಸ್ ಈ ಥರ ಬರುತ್ತೆ ಮೇಲ್ಗಡೆ. ಅಂದರೆ ಒಳಗಡೆ ಲೈನಿಂಗ್ ಏನು ಪಾರ್ಟ್ ಇದೆ ಅದು ಬರುತ್ತೆ, ಇದು ಮೇಲ್ಗಡೆ ಈ ರೀತಿ ಕಾಣಿಸುತ್ತೆ. ಹಾಗಾಗಿ ಅಂಥದ್ದು ಡಿಫ್ರೆನ್ಸ್ ಏನು ಅನಿಸಲ್ಲ, ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇದು ನಾನು ಔಟ್ಲುಕ್ ತೋರಿಸ್ತಿದ್ದೀನಿ ನಿಮಗೆ ನೋಡಿ, ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ಎಂಬ್ರಾಯ್ಡಿಂಗ್. ಇವರೆಲ್ಲ ಇದು ಆ್ಯಕ್ಚುಲಿ ಫ್ರೆಂಡ್ದು, ಇವ್ರು ಸ್ಟೋನ್ ಬೇಡ ಅಂತ ಹೇಳಿದರು, ಹಾಗಾಗಿ ನಾನು ಸ್ಟೋನ್ನ ಹಾಕ್ಸಿಲ್ಲ. ಈಗೆಲ್ಲ ಸ್ವಲ್ಪ ಸ್ಟೋನ್ ಎಲ್ಲ ಕೂದಲಿಗೆ ರಿಬ್ಬನ್ ಎಲ್ಲ ಹಾಕ್ಕೊಂಡಾಗ ಕಿತ್ಕೊಳ್ಳುತ್ತಲ್ವ, ಹಾಗಾಗಿ ಕೆಲವೊಬ್ರು ಲೈಕ್ ಮಾಡಲ್ಲ. ಹಾಗಾಗಿ ಇವ್ರಿಗೆ ಸ್ವಲ್ಪ ಸ್ಟೋನ್ಸ್ ಎಲ್ಲ ಸ್ವಲ್ಪ ಟ್ರೆಂಡಿಂಗು ಕಡಿಮೆ ಆಯಿತು. ಆಗ ಪ್ಲೈನಾಗಿ ಮಾಡಿಸ್ಕೊಡೋಕ್ಕೆ ಅಂತ ಹೇಳಿದ್ರು, ಹಾಗಾಗಿ ನಾನು ಪ್ಲೈನಾಗಿ ಮಾಡಿಸಿದ್ದೀನಿ. ಫಿನಿಶಿಂಗ್ ನೋಡಿ ಇಷ್ಟು ಚೆನ್ನಾಗಿ ಬಂದಿರುತ್ತೆ ನೋಡಿ, ಎಲ್ಲೂ ಏನೂ ಗೊತ್ತಾಗಲ್ಲ. ಹಾಗಾಗಿ ನೀವು ಯಾರಾದರೂ ಮನೇಲಿ ಸ್ಟಿಚ್ ಮಾಡೋರಿದ್ದರೆ, ನಾವು ಈ ಥರ ವರ್ಕ್ ಬ್ಲೌಸ್ನ ಮಾಡ್ಕೋಬೇಕು ಅನ್ನೋ ಪ್ಲ್ಯಾನ್ ಇದ್ದರೆ, ಅಕಸ್ಮಾತ್ ನೀವೇನೋ ಮಾಡ್ಕೊಂಡ್ಬಿಟ್ಟಿರ್ತೀರ ಸ್ಟಿಚಿಂಗು, ಇವಾಗ ನನಗೆ ವರ್ಕ್ ಬೇಕು ಅಂತ ಅನ್ನಿಸ್ತಿರುತ್ತೆ, ಆಲ್ರೆಡಿ ಹೊಲಿದು ಬಿಟ್ಟಿರ್ತೀರ ಬ್ಲೌಸು, ಹೊಲಿದ ಮೇಲೆ ನಿಮಗೆ ಅನಿಸುತ್ತೆ ಇದನ್ನು ವರ್ಕ್ ಮಾಡಿಸ್ಬೇಕಿತ್ತು ನಾನು, ಈ ಥರ ಪ್ಲೈನ್ ಆಯಿತು ಅಂತ ಅನಿಸಿದ್ರೆ ನೀವು ಈ ಥರ ಮಾಡ್ಬೋದು. ಇನ್ನೊಂದು ಐಡಿಯಾ ಏನಪ್ಪ ಅಂದರೆ, ನಿಮ್ಗೆ ಈ ಥರ ಕ್ಯಾನ್ವಾಸ್ ಏನೋ ಕಾಣಿಸ್ಬಾರ್ದು ಅಂತ ಹೇಳಿದ್ರು ಕೂಡ ನೀವು ಪ್ಲೈನ್ ಇದೇನು ಬಟ್ಟೆ ಇರುತ್ತೆ ನಿಮ್ಮದು, ಈ ಬಟ್ಟೆನ ನೀವು ಮಾರ್ಕ್ ಮಾಡಿ ಕೊಟ್ಟರೆ, ಅಂದರೆ ನೆಕ್ ಶೇಪೆಲ್ಲ ನೀವು ಎಷ್ಟು ಬೇಕಂತ ಹೇಳಿ ಮಾರ್ಕ್ ಮಾಡಿ ಕೊಟ್ಟರು ಕೂಡ ನಿಮಗೆ ಎಂಬ್ರಾಯ್ಡಿಂಗ್ನ ಮಾಡಿಕೊಡ್ತಾರೆ. ನೀವು ನಿಮ್ಮ ಬ್ಲೌಸನ್ನ ನೀವೇ ಕೂಡ ಸ್ಟಿಚ್ನ ಮಾಡ್ಕೋಬೋದು. ಆವಾಗ ನಿಮಗೆ ಅಮೌಂಟ್ ಕಡಿಮೆ ಬೀಳುತ್ತೆ, ನಿಮಗೆ ಸ್ಟಿಚಿಂಗ್ ಚಾರ್ಜಸ್ಸಲ್ಲಿ ಬೀಳೋದಿಲ್ಲ. ಹಾಗಾಗಿ ಯಾರಾದರೂ ನಂತರ ಮನೇಲಿ ಹೊಲಿಯೋರಿದ್ದರೆ, ಈಗ ಹೆಣ್ಮಕ್ಳು ಅಂದರೆ ಏನು ಯೋಚನೆ ಮಾಡ್ತೀವಿ ಹೇಳಿ, ಎಲ್ಲಿ ದುಡ್ಡು ಉಳಿಸ್ಬೋದು ಅಂತಲೇ ಯೋಚನೆ ಮಾಡ್ತೀವಿ. ಹಾಗಾಗಿ ಬಟ್ಟೆ ಹೊಲಿಯೋಕ್ಕೆ ಮೇಯ್ನಾಗಿ ನಾವು ಬಟ್ಟೆ ಹೊಲಿಯೋಕ್ಕೆ ದುಡ್ಡು ಕೊಡೋಕ್ಕೆ ಅಂತಲೇ ಹೊಟ್ಟೆ ಉರಿತಾ ಇರುತ್ತೆ, ಅಯ್ಯೋ ಅಷ್ಟೊಂದು ಕೊಡಬೇಕಲ್ಲ ಅಂತ. ಅದರಲ್ಲೂ ನಾವು ಕಲ್ತಿರೋರಾದರೆ ಇನ್ನೂ ನಮಗೆ ಬೇಜಾರಾಗುತ್ತೆ, ಯಾವಾಗ ಅದು ಒಂದು ಬ್ಲೌಸ್ಗೆ ದುಡ್ಡು ಕೊಟ್ಟು ಹೊಲಿಸ್ಬೇಕು ಅಂತ ಹೇಳಿದ್ರೆ. ಹಾಗಾಗಿ ಅಂಥವರಿಗೆ ಈ ಟಿಪ್ ಯೂಸ್ ಆಗುತ್ತೆ. ನೀವು ಯಾರಾದರೂ
ಏನಾದರೂ ವರ್ಕ್ ಮಾಡಿಸ್ಬೇಕು ಅಂತ ಇದ್ದರೆ ನೀವೇ ಹೊಲ್ಕೊಂಡು ಕೂಡ ಅದನ್ನು ಫಿನಿಶಿಂಗ್ ಟೈಮಲ್ಲಿ ನೀವು ತೊಗೊಂಡೋಗಿ ಕೊಟ್ಟರೆ ವರ್ಕ್ನ ಮಾಡಿಕೊಡ್ತಾರೆ. ಅಲ್ಲ ನಮಗೆ ಇದು ಕೂಡ ಕ್ಯಾನ್ವಾಸು ಕೂಡ ಕಾಣಿಸ್ಬಾರ್ದು ಅಂತ ಹೇಳಿದ್ರೆ ಬಟ್ಟೆನೇ ನೀವು ಮಾರ್ಕ್ ಮಾಡಿ ಕೊಡಿ, ಅದನ್ನು ನಿಮ್ಗೆ ಯಾವ ಶೇಪ್ ಬೇಕು ಅಂತ ಹೇಳಿ ಮಾರ್ಕ್ ಮಾಡಿ ಕೊಟ್ಟರೆ ನಿಮ್ಗೆ ಅದಕ್ಕೂ ಕೂಡ ವರ್ಕ್ನ ಮಾಡಿಕೊಡ್ತಾರೆ. ನೀವೇ ತೊಗೊಂಬಂದು ಸ್ಟಿಚ್ನ ಕೂಡ ಮಾಡ್ಕೋಬೋದು. ಇದು ನನ್ನ ಇವತ್ತಿನ ವಿಡಿಯೋದ ಇನ್ಫಾರ್ಮೇಷನ್ ಆಗಿತ್ತು. ಇದು ನನ್ನಂಥ ಗೃಹಿಣಿಯರಿಗೆ ಮಾಡಿದಂಥ ವಿಡಿಯೋ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನನ್ನ ಮುಂದಿನ ವಿಡಿಯೋಗಳಿಗೆ ಮೋಟಿವೇಶನ್ ಮಾಡುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ನೋಡಿ, ಇದು ಫೈನಲಿ ಬ್ಲೌಸು ಈ ಥರ ಬಂದಿದೆ. ಫುಲ್ ಫಿನಿಶಿಂಗ್ ಆದ ನಂತರ ಸೈಡ್ ಸ್ಟಿಚ್ ಎಲ್ಲ ಹಾಕಿದ ನಂತರ ಈ ರೀತಿ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿ ಔಟ್ಲುಕ್ ಬಂದಿದೆ. ಥ್ಯಾಂಕ್ ಯು.